बी न्यूज नेशन में मैं हूं आबिद हुसैन शेख। 17वें गणतंत्र दिवस के मौके पर तमाम देशवासियों को बी न्यूज नेशन की ओर से हार्दिक बधाई। मीडिया के बीजापुर में एयरपोर्ट के पूछे गए सवाल पर एमसी मनगोली ने कहा कि क्या मैं एक ही जिले का मंत्री हूं? मंजूर ಆಗಬಹುದು ಅಂತ ನನ್ನ ಅಭಿಪ್ರಾಯ. ನೆಕ್ಸ್ಟ್ ಕ್ಯಾಬಿನೆಟ್ ಒಳಗ ಬಜೆಟ್ ಗೆ ಸಂಬಂಧ ಇಲ್ಲ. ಬಜೆಟ್ ಹೇಳಿ ಕುಮಾರಣ್ಣವರು ಬಜೆಟ್ ಮಾನ್ಯ ಮುಖ್ಯಮಂತ್ರಿಗಳು ನಾವು ಬಜೆಟ್ ಕೈ ಬಿಟ್ಟು ಮೆಡಿಕಲ್ ಕಾಲೇಜ್ ಬಿಜೆಪಿ ಜಿಲ್ಲೆ ಕಲ್ತೀನಿ ಸರ. ಮೆಡಿಕಲ್ ಕಾಲೇಜ್ ಇಲ್ಲ, ಅದು ಬೇರೆ ಇದು ಏನದ ನಾವು ನೀವು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ. ಸರ್ಕಾರದಿಂದ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಜಾಪುರ ಬೇಕಂತ ಬೇಡಿಕೆ ಐತಿ, ಅದನ್ನ ತರ್ತಿರಲಿಲ್ಲ ಅಂತ. ಈ ವರ್ಷ ಅಟ್ಲೀಸ್ಟ್ ಮೆಡಿಕಲ್ ಬರ್ತಿತ್ತು ಅಥವಾ ಹಾರ್ಟಿಕಲ್ಚರ್ ಕಾಲೇಜ್ ಯಾವ ಬರ್ತೈತಿ ಈ ವರ್ಷ? ಈ ಮುಂದೆ ಬರುವುದರ ವರ್ಷ ಯಾವ್ದೋ ಒಂದು ಬರ್ತೈತೆ, ಖಾತೆ ಕೊಡ್ತೀರಿ? ಅದರ ಪ್ರಯತ್ನ ಆಯ್ತಿತ್ತು. ಖಾತ್ರಿ ಯಾವ್ದ್ರ 100% ಬಂದೇ ಬರ್ತೈತೆ ಅನ್ನುವಂತ ಏನಾರ, ಯಾಕಂದ್ರೆ ಮೆಡಿಕಲ್ ಇನ್ನೊಂದು ದುಡ್ಡಾಗ್ತೈತೆ. ಅದು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅಪ್ರೂವಲ್ ಎಲ್ಲ ಬೇಕಾಗ್ತೈತಿ. ಇದು ರಾಜ್ಯ ಸರ್ಕಾರ ವತಿಯಿಂದ ಆಗ್ತೈತೆ, ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧ ಇಲ್ಲ. ಅದು ಹಂಗಾಗಿ ನಿಮ್ಗೆ ಬರೋ ಸಾಧ್ಯತೆ ಎಷ್ಟೈತಿ ಅಂತ ಹೇಳಿ ನೋಡಿ. ನಾವು ಎರಡು ಕಾಲೇಜ್ ಒಂದು ಯೋಜನೆಯನ್ನು ಮಾಡಿಕೊಂಡು ನಾವು ಪ್ರಯತ್ನ ಮಾಡುತ್ತಿದ್ದೇವೆ. ಇವತ್ತು ಆಗಿರ್ಬೋದು, ಆದರೆ ಅದು ಆದಮೇಲೆ ನಿಮ್ಗೆ ಮತ್ತೆ ಪ್ರಶ್ನೆ ಇಟ್ಟಿದಾಗ ನಾವು ಹೇಳ್ತೀವಿ. ಈಗ ಏರ್ಪೋರ್ಟ್ ಕೂಡ ಗುಲ್ಬರ್ಗಾ ಏರ್ಪೋರ್ಟ್ ಅಲ್ಲಿ ಕೆಲಸ ಮುಗಿತ್ತು, ಅಲ್ಲಿ ಏರ್ಪೋರ್ಟ್ ಚಾಲು ಆಗೈತಿ. ಆದ್ರೆ ಇನ್ನೂ ತನಕ ಬರೀ ಗುದ್ಲಿ ಪೂಜೆ ಒಂದ್ ಬಿಟ್ಟು ಏನೂ ಆಗಿಲ್ಲ. ಮತ್ತೆ ಏರ್ಪೋರ್ಟ್ ಯಾವಾಗ ಆಗ್ತೈತಿ ಬಿಜಾಪುರ ಜಿಲ್ಲೆಗೆ? ಉಸ್ತುವಾರಿ ಸಚಿವ ಅವ್ರಿಗೆ ಕೇಳೋಣ. ಈಗ ಉಸ್ತುವಾರಿ ಸಚಿವರು ಯಾರು ಇರ್ತಾರೆ ಅವ್ರು ಕೇಳ್ತೀವಿ. ಜಿಲ್ಲಾ ಕ್ರೀಡೆಲ್ಲ ಅವರಂತೂ ಮೊನ್ನೆ ಮುಖ್ಯಮಂತ್ರಿ ಭೇಟಿಯಾಗಿ ನಮ್ಮ ವಿಮಾನ ನಿಲ್ದಾಣ ಕೆಲಸಕ್ಕೆ ನೀವು ಚಾಲನೆ ಮೂಲಕ ಹಣ ಬಿಡುಗಡೆ ಮಾಡಬೇಕು, ನಾವು ಸೇರ ಕೇಂದ್ರ ಸರ್ಕಾರದಿಂದ ತರ್ತಕ್ಕಂಥ ಪ್ರಯತ್ನ ಮಾಡುವಂತ ತಿಳ್ಕೊಂಡು ನಾವು ಎಲ್ಲರಲ್ಲಿ ವಿನಂತಿ ಮಾಡ್ಕೊಂಡು ಅದು ಆದಷ್ಟು ಬೇಗನೆ ಏನಂದ ಶುರು ಆಗ್ತದೆ ಕೆಲಸ ಮಾತು ರಾಜ್ಯದೊಳಗೆ ಬರ ಬಿದ್ದು ಬರ ಇರೋದ್ರಿಂದ ಹಾರ್ಟಿಕಲ್ಚರ್ ಕ್ರಾಪ್ ಎಷ್ಟು ಲಾಸ್ ಆಗಿದೆ, ಅದ್ರ ಸಲುವಾಗಿ ನಿಮಗೆ ಡಿಪಾರ್ಟ್ಮೆಂಟ್ನಾಗ ಏನು ವಿಚಾರ ಮಾಡಿದ್ರು? ನೋಡಿ, ಇವತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಾವು ಅನೇಕ ಯೋಜನೆಗಳನ್ನ ಹಾಕೊಂಡು ಕೃಷಿ ಹೊಂಡ ಆಗಿರ್ಬೋದು. ಲಾಸ್ ಎಷ್ಟಾಗೈತೆ ಹಾರ್ಟಿಕಲ್ಚರ್ ಕ್ರಾಪ್ ಸ್ಟೇಟ್ನೊಳಗೆ? ಹಾರ್ಟಿಕಲ್ಚರ್ ಕ್ರಾಪ್ ಲಾಸ್ ಎಷ್ಟಾಗ್ಯದ? ಹಾನಿ ತೋಟಗಾರಿಕಾ ಹಾನಿ ಟೋಟಲ್ ಸುಮಾರು 60% ಹಾನಿ ಇದೆ. ಎಷ್ಟು ಅಂದಾಜು ಕ್ರೋರ್ಸ್? ಅಂದಾಜು ನನ್ನ ಅವಕಾಶಕ್ಕೆ ನಾನು ಇಲ್ಲ, ಆದರೆ 60% ಎಲ್ಲ ಕಡೆ ಏನದ ಹಾನಿ ಆಗಿದೆ. ಅದರೊಳಗೆ ಓಡು ಮೈಸೂರೊಳಗೆ ತೆಂಗಿನ ಗಿಡಕ್ಕೆ ಭಾಳ ಹಾನಿ ಆಗಿದೆ. ಇಲ್ಲಿ ಏನದ ಮಾವು ಮತ್ತು ಚಕ್ಕು ನಿಂಬು ಭಾಳ ಹಾನಿ ಆಗಿದೆ. ಈ ಮೊನ್ನೆ ರಿವ್ಯೂ ಮೀಟಿಂಗ್ ಮಾಡಿದ್ರೆ ಬರ ಉಪ ಸಮಿತಿ ಬಂದಿತ್ತಲ್ಲ, ಅವತ್ತು ನಿಮ್ಮ ಯಶವಂತರಾವ್ ಗೌಡ ಪಾಟೀಲ್ ಒಂದು ಪ್ರಶ್ನೆ ಮಾಡಿದ್ರು, ಲಿಂಬೆ ಬೆಳೆ ಹಾನಿ ಆಗಿರ್ತದ ಮತ್ತು ಹಾರ್ಟಿಕಲ್ಚರ್ ಕ್ರಾಪ್ ಕೆಲವು ಉಂಟಾವ, ಅವು ಪೂರ ನಶಿಸಿ ಹೋದವು ಅಂದ್ರೆ ರೈತರಿಗೆ ಭಾಳ ಲಾಸ್ ಆಗ್ತದೆ. ನಾವು ಉಳಿಸೋ ಸಲುವಾಗಿ ಏನು ಮಾಡಬೇಕು, ಟ್ಯಾಂಕರ್ಲೆ ನೀರು ಹಾಕ್ಲಿಕ್ಕೀವೋ ಅದಕ್ಕೆ ದುಡ್ಡು ಕೊಡಬೇಕು ಅಂತ ಡಿಮಾಂಡ್ ಮಾಡಿದ್ರು. ಅದಕ್ಕೆ ಏನು ಮಾಡಿದ್ರು ಮುಂದೆ? ಈ 4 ದಿವಸದಿಂದ ನಾವು ವಿಧಾನಸೌಧದೊಳಗೆ ನಮ್ಮ ಚೇಂಬರ್ದೊಳಗೆ ಲಿಂಬು ಬೋರ್ಡ್ ಮೀಟಿಂಗ್ ಕರೆದು ಎಲ್ಲ ಸದಸ್ಯರು ಕೂತ್ಕೊಂಡು ಚರ್ಚೆ ಮಾಡಿ ಟ್ಯಾಂಕರ್ ಮುಖಾಂತರ ಎಲ್ಲಿ ಗಿಡ ಬಳಸ್ಕೊತಿರ್ತೇವೆ ಅಲ್ಲಿ ಪ್ರತಿ ರೈತರಿಗೆ ಟ್ಯಾಂಕರ್ ಮುಖಾಂತರ ನೀರು ಹೋಗಿಸ್ಕೊತ ಏನು ಹಣ ಬೇಕಂತಂದ್ರೆ ಹಣ ಕೊಡಬೇಕು ಅಂತ ವಿಚಾರ ಮೊನ್ನೆ 4 ದಿವಸದಿಂದ ಲಿಂಬು ಬೋರ್ಡ್ ಮೀಟಿಂಗ್ ಮಾಡ್ಕೊಂಡು ನಾವು ಸರ್ಕಾರ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತದ. ನಾವು ಈಗ ಒಂದು ಗಿಡಕ್ಕೆ ಕಿಂಚಿಟ್ ಕೊಡ್ಬೇಕು ಮೀಟಿಂಗ್ ಮಾನ್ಯ ಡಿಕ್ಲೇರ್ ಮಾಡೀವಿ. ಸುಮಾರು 1,000 ರೂಪಾಯಿ ಕೊಡ್ಬೇಕಂತ ಮಾಡ್ತಾರೆ ಒಂದು ಗಿಡಕ್ಕೆ. 1 ವರ್ಷ ಅಲ್ರಿ, ಅದನ್ನು ತುಂಬ್ಕೊಂಡು ಹಸಿ ಒಣಗೋದು ಗೊತ್ತಾಗೋದಿಲ್ಲ ರೈತರಿಗೆ. ಗೊತ್ತಾಗ್ತದೆ ರಿಪೋರ್ಟ್ ಮಾಡ್ತಾರೆ. ನಾವೆಲ್ಲ ನಮ್ಮ ಅಗ್ರಿಕಲ್ಚರ್ ಆಫೀಸರ್ ರಿಪೋರ್ಟ್ ಏನಲ್ಲ ಹಿಂದಿ ಗಿಡ ಒಣಗಳನ್ನ ನೋಡ್ಕೊಂಡು ಹೋಗಿ ಜವಾಬ್ದಾರಿ ನಾವು ಮನೆ ಬೋರ್ಡ್ ಮಾಡಿ. ಸರ್, ಒಂದು ಗಿಡಕ್ಕೆ 1,000 ರೂಪಾಯಿ, ಒಂದು ಗಿಡಕ್ಕೆ 1,000 ಅಂದ್ರೆ ಈಗ 50 ಗಿಡ ಹಾಕಿರ್ತಾನೆ, 50,000 ರೂಪಾಯಿ ಕೊಡ್ತೀರೇನು? ಒಂದು ಏನು ಸರ್ ಕ್ಲಿಯರ್ ಆಗಿ
ಎಲ್ಲ ಗಿಡ ಆಗಿಲ್ಲ. ಈಗ ಸರಿ ಮಾಡ್ತೀವಿ, ಯಾವ ಗಿಡ ಒಣಗ್ಯಾವ, ಯಾವ ಅತಿ ಆದಾಗ ಹಚ್ಚೋದ್ರಿಂದ ನಾವು ನೀರು ಕೂಡ ಅರ್ಥ ಮಾಡ್ತೇವೆ. ಚಲೋ ಎಲ್ಲ ಚಲೋ ನಾವು ಎಲ್ಲೇ ಒಂದು 10% 15% ಒಣಗ್ಯಾವ, ಆ ಗಿಡಗಳ ಜೀವನ ಕೂಡ್ತಾರೆ ಸರ್. ಈಗ ನೀವು ಹಾರ್ಟಿಕಲ್ಚರ್ ಕಾಲೇಜು ಮೆಡಿಕಲ್ ಎಲ್ಲ ದೊಡ್ಡ ದೊಡ್ಡ ಬೇಡಿಕೆ ಆಗ್ತದೆ ಎಲ್ಲ. ನಮ್ಮ ಮೀಡಿಯಾಕ್ಕೆ ಒಂದು ಸಣ್ಣ ಬೇಡಿಕೆ ಐತಿ, ನೆರವೇರಿಸ್ತೇವೆ ಅಂತ ಕೇಳ್ತೀವಿ. ಹೇಳಿ. ನಮ್ಮ ಮೀಡಿಯಾ ವೆಹಿಕಲ್ ತುಂಬಾ ಹಳೆದಾಗಿದೆ, ಸಮಸ್ಯೆ ಮಾಡೈತೆ. ಒಂದು ಹೊಸದೊಂದು ವೆಹಿಕಲ್ ಪ್ರೊವೈಡ್ ಮಾಡಲ್ಲ. ನೀವು ಪ್ರತಿಜ್ಞಾಪತ್ರಗಳು ಮನವಿ ಕೊಟ್ಟರಲ್ಲ, ನಾನು ಕ್ಯಾಬಿನೆಟ್ನಲ್ಲಿಟ್ಟು ಮುಖ್ಯಮಂತ್ರಿ ಭೇಟಿಯಾಗಿ ನಾನು 4 ದಿನದಿಂದ ಅಲ್ಲಿ ಇಲ್ಲಿ ಶಾಸಕರಾದಂಥ ಅಧಿಕಾರಿಗಳು ನಿಮಗೆ ಹಣದಿಟ್ಟು ನಾವು ಪುನಶ್ಚೇತನ ಮಾಡೋಣ, ಯಾವ್ಯಾವ ಕ್ರಮ ತಗೊಳ್ಳೋದು ಚರ್ಚೆ ಮಾಡಿ ಆ ಪ್ರಕಾರ ರೈತರಿಗೆ ಸರಿ ಹೋಗಿ ಅವ್ರಿಗೆ ಸಹಾಯಧನ ಕೊಟ್ಟು ಅದು ನೀರು ಕೊಟ್ಟು ಆ ಬೆಳೆಗಳನ್ನು ನಾವು ಸರ್ಕಾರದಿಂದ ಮಾಡ್ತೀವಿ. ಸರಿ ಸರ್, ಲೋಕಸಭಾ ಚುನಾವಣೆ ಬರಾಗ್ತದಲ್ಲ, ಈ ಬಿಜಾಪುರ ಜಿಲ್ಲೆಗೆ JDS ಕಾಮನ್ ಅಭ್ಯರ್ಥಿ ಆಗ್ತಿರೋ ಅಥವಾ JDS ಅಭ್ಯರ್ಥಿ ಯಾಕೆ ಅದ್ರ ಬಗ್ಗೆ ಚರ್ಚೆ ಆಗಿತ್ತೇನು? ಏನಂದ್ರಿ? ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ JDS ಕಾಮನ್ ಅಭ್ಯರ್ಥಿ ಆಗ್ತಿರೋ ಅಥವಾ JDS ಗೆ ಅಭ್ಯರ್ಥಿ ಕೇಳ್ತಿರೋ ಹೆಂಗದ ಏನ್ ಬದ್ರ ಚರ್ಚೆ ಆಗಿತ್ತು? ಇನ್ನೂ ಇಲೆಕ್ಷನ್ ಮುಗ್ತಿರೋದು. ನಮ್ಮ ನಾಯಕರಾದ ದೇವೇಗೌಡರು ಏನು ಡಿಸಿಷನ್ ತಗೋತಾರೆ ಆ ಡಿಸಿಷನ್ಗೆ ನಾವು ಬದ್ಧ. ಈಗ ಸಿದ್ಧಗಂಗಾ ಶ್ರೀ 12 ಸೀಟ್ ಬೇಡಿರಿ. 12 ಸೀಟ್ನಾಗ ಅವರು ನಮ್ಮ ದೇವೇಗೌಡರಾಗಲಿ ಕುಮಾರರಾಗಲಿ ಆ ಹೈಕಮಾಂಡ್ ಊರವರು ಕೂಡ ಮಾತಾಡ್ಬೋದು. ಎಷ್ಟು ಸೀಟ್ ಹಂಚಿಕೆ ಆಗ್ತದೆ, ಹಂಚಿಕೆ ಆಗ್ತದೆ, ನಮ್ಮ ಜಿಲ್ಲಾಕ್ಕೆ ಯಾವ ಸೀಟ್ ಕೊಡ್ತಾರೆ ಆ ಸೀಟ್. 12 ಸೀಟ್ ಅಧಿಕೃತ JDS ಅಭ್ಯರ್ಥಿಗಳು ಅದಕ್ಕಿಂತ 12 ಸೀಟ್ JDS ನಮ್ಮ ಡಿಮಾಂಡ್ 12 ಸೀಟ್. ಶಿವಕುಮಾರ ಸ್ವಾಮಿಗಳಿಗೆ ಭಾರತ ರತ್ನ ಕೊಟ್ಟಿಲ್ಲ ಅನ್ನುವಂತ ನೋವಾಯ್ತು ಸುಮಾರು ಜನರಿಗೆ. ಸಿದ್ಧಗಂಗಾ ಶ್ರೀಗಳಿಗೆ ಈ ಸರಿ ಕೊಡಬೇಕಾಗಿತ್ತು ಭಾರತ ರತ್ನ, ಅದ್ರ ಬಗ್ಗೆ ತಮ್ದೇನು ಅಭಿಪ್ರಾಯ? ಕೊಟ್ಟಿಲ್ಲ. ಪುನಃ ಏನಾದ್ರೆ ನಾವು ನಾಳೆ ಬರ್ತಕ್ಕಂಥ ಕ್ಯಾಬಿನೆಟ್ ಮೀಟಿಂಗ್ ಚರ್ಚೆ ಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. ಏನಂದ್ರೆ ಅವ್ರಿಗೆ ಭಾರತ ರತ್ನ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಕೇವಲ 3 ಮಂದಿಗೆ ಕೊಟ್ಟಾರ, ಇವ್ರಿಗೆ ಕೊಡಬೇಕು ಅನ್ನುವಂಥ ಕೆಲಸ ಮಾಡಿ ನಾವು ಅವರಿಗೆ ತಿಳಿಸ್ತೀವಿ ಅನ್ನೋದು ಮಾತು. ಈಗ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾದರೂ ಸಿಂಧಿಗೆ ಅಷ್ಟೇ ಸೀಮಿತ ಅಂತ ಆರೋಪಗಳು ಅದ್ರ ಬಗ್ಗೆ ಅನ್ನೋರು ಅಂತಾರೆ. ನಮ್ಮೆಲ್ಲ ಈಗ ನೋಡ್ರಿ, ಗದಗ, ಧಾರವಾಡ, ಬೆಳಗಾವಿ, ಕಾರವಾರ ಮತ್ತು ಗುಲ್ಬರ್ಗ, ರಾಯಚೂರು, ಬೀದರ್ ಇವೆಲ್ಲ ಜಿಲ್ಲೆಗೆ ಏನಂದ್ರೆ ನಾ ತಿರುಗಾಡಿ ಸರ್ಕಾರ ಕಾಮಗಾರಿ ಸಮೀಕ್ಷೆ ಮಾಡಿ ಸರ್ಕಾರ ಕೊಡ್ತೀನಿ. ನಾ ಬಿಜಾಪುರ ಸಿಟಿಗೆ ಅಟ್ಟೆ ಹೆಂಗೆ ಮಾಡ್ದಂಗೆ ಆಗ್ತದೆ. ಎಲ್ಲ ತಾಲೂಕು ಭೇಟಿ ಕೊಡ್ತೀನಿ, ಎಲ್ಲ ತಾಲೂಕು ಭೇಟಿ ಕೊಡ್ತೀನಿ, ಎಲ್ಲ ತಾಲೂಕು ಭೇಟಿ ಕೊಡ್ತೀನಿ, ಎಲ್ಲ ತಾಲೂಕು ಮೀಟಿಂಗ್ ಮಾಡೀನಿ, ಎಲ್ಲ ತಾಲೂಕದಾಗ ಇರ್ತಕ್ಕಂಥ ಸರ್ಕಾರ ಸಮೀಕ್ಷೆ ಮಾಡೀನಿ, ಎಲ್ಲ ರಣೋತ್ಸವ ಲಾಟ್ಕೇರ್ ಮಾಡಿಸಿದಾರೆ. ರಣೋತ್ಸವ ಆಯ್ತು, ಮುಧೋಳಾಗ ಚಾಣಕ್ಯ ಉತ್ಸವ ಆಯ್ತು, ಈ ಕಡೆ ರಾಣಿ ಚೆನ್ನಮ್ಮ ಉತ್ಸವ ಬೆಳಗಾವಿ ಒಳಗಾಯ್ತು, ಚಾಣಕ್ಯ ಎಲ್ಲ ಆಗ್ತೈತಿ. ನಮ್ಮ ಬಿಜಾಪುರ ಪಟ್ಟಿ ಬರೆಯಾಗ ಹೆಂಗಿರ್ತೈತಿ? ನಾವು ಮೀಟಿಂಗ್ ಆಗಿದ್ದಾಗ ನಿಮ್ಮ ಮುಂಚೆ ನಾವು ಮೀಟಿಂಗ್ ಪುನಃ ಪ್ರಚಾರ ಮಾಡಿ ಮಾಡುವ ಅನ್ನುವಂಥ ಕಾರ್ಯಕ್ರಮ ನಾವು ಮಾತು ಚರ್ಚೆ ಮಾಡ್ತೀವಿ. ಈಗ ನಾವು ಮೀಟಿಂಗ್ ಮುಂದೆ ಈ ಕೂಡಲೇ ಒಂದರಿಂದ DC ಹೇಳಿ ಈ ಮೀಟಿಂಗ್ ಕರೀತೀವಿ. हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है। हमारे पास अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए।
और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।